ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಪಾಲ್ಪಕ್ಕಿರ. ಏನಪ್ಪ ಅಂದರೆ ಇವತ್ತು ನಮ್ಮ ತೋರಣಗಲ್ ಗ್ರಾಮದಲ್ಲಿ 20 ಓವರ್ ಮ್ಯಾಚು ನಡೀತಾ ಇದೆ. ಸ್ಟಂಪರ್ ಬಾಲು. ಭಾಳ ವರ್ಷಗಳ ನಂತರ ಜೂನಿಯರ್ಸ್ ಹಾಗೂ ಸೀನಿಯರ್ಸು ಎರಡೂ ತಂಡದವರು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ನಾಯಕ ವೀರೇಶ್ ಅವರು ಈ ಟೀಮ್ಗೆ ಎಜುಕೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಎರಡು ಟೀಮು ಆಡ್ತಾರಂತ. ಇದು ನಮ್ಮ ಸೂರ್ಯವಂಶ ತಂಡ, ಸೀನಿಯರ್ಸ್ ತಂಡದವರಾಗಿರ್ತಾರೆ. ಇವ್ರು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಟಗಾರರಿದ್ದಾಗ ಸೂರಿ ಯಾವ ರೀತಿ ತಂಡವನ್ನು ನಿಭಾಯಿಸ್ಬೇಕು ಅನ್ನೋದು ಸೋಮಸುಂದರ್ ಇದರ ಬಲಿಷ್ಠ ಆಟಗಾರರು ಕೂಡ ಇದ್ದಾರೆ. ಸೂರಿ ಹಾಗೂ ಸೂರ್ಯವಂಶಿ ಕರಿಬಸಪ್ಪ ಇವರು ಭಾಳ ಆಲ್ಮೋಸ್ಟ್ ಸೀನಿಯರ್ಸ್ಗಳಿದ್ದಾರೆ. ನೋಡೋಣ ಯಾವ ರೀತಿ ಇವತ್ತು 20 ಓವರ್ ಟೂರ್ನಮೆಂಟ್ ನಡೀತಾ ಇದೆ ಅಂತ. ವೀರೇಶ್ ಕ್ಯಾಪ್ಟನ್ ಫೀಲ್ಡಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಕೀಪರ್ ಮೋಸ್ಟ್ ಗಣೇಶ್ ಅವರಾಗಿರ್ಬೋದು. ರಾಗಪ್ಪ ಯೂತ್ ಆಟಗಾರ. ಅದೇ ರೀತಿಯಾಗಿ ಯೂತ್ ಶೇಖ್ ಅಂತೇಳಿ ಇವರು. ಅದೇ ರೀತಿಯಾಗಿ ರಾಜು ಒಳ್ಳೆ ಉತ್ತಮ ಆಟಗಾರ, ಆಲ್ರೌಂಡ್ ಆಟಗಾರ. ಇವು ಒಳ್ಳೆ ಬೌಲರು. ಸೀನಾ ಕೂಡ ಗ್ರೌಂಡಿಗೆ ಬಂದಿದ್ದಾರೆ ಈಗ. ಅದೇ ರೀತಿ ರಘು ಕೂಡ ಆಲ್ರೌಂಡ್ ಆಟಗಾರ. ಸಂದೀಪ ಕೂಡ ಒಳ್ಳೆಯ ಆಟಗಾರ. ಇವರೆಲ್ಲರೂ ಈಗ ಫೀಲ್ಡಿಂಗು. ಅನಿಲ್ ಬೌಲಿಂಗ್ ಮಾಡುವ ಸಾಧ್ಯತೆ ಇದೆ. ಮೊದಲನೇ ಓವರು ಓಪನಿಂಗ್ RX ಸೂರ್ಯ ಹಾಗೂ ಸೂರ್ಯವಂಶ ಇವರಿಬ್ಬರು ಅನುಭವ ಆಟಗಾರರು. ಸೀನಿಯರ್ ತಂಡದಲ್ಲಿ ಇಬ್ಬರು ಓಪನಿಂಗ್ ಹೋಗ್ತಾ ಇದ್ದಾರೆ. ಕಾದು ನೋಡಬೇಕು ಸೂರ್ಯವಂಶ ಹಾಗೂ RX ಸೂರಿ 20 ಓವರ್ ಮ್ಯಾಚನ್ನು ಯಾವ ರೀತಿ ನಿಭಾಯಿಸ್ತಾರೆ ಓಪನಿಂಗು. ಅದೇ ರೀತಿಯಾಗಿ 20 ಓವರ್ ತಂಡಕ್ಕೆ ಮ್ಯಾಚಿಗೆ ಮಲ್ಲೇಶ್ ಅವರು ಅಂಪೈರ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊದಲನೇ ಓವರ್ ಅನಿಲ್ ಆಲ್ರೌಂಡ್ ಆಟಗಾರ. ಸ್ಟಂಪರ್ ಬಾಲ್ ನೋಡಬೇಕು ಈ ಮೊದಲನೇ ಓವರ್ ಯಾವ ರೀತಿ ಅನಿಲ್ ಅವರು ಪ್ರದರ್ಶನ ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಶಂಕರ್ ಪೊಲಾಡ್ ಅಂತಲೇ ಇವರು ಪ್ರಸಿದ್ಧ ಆಲ್ರೌಂಡ್ ಆಟಗಾರ. ಈ ಒಂದು 20 ಓವರ್ ಯಾವ ರೀತಿ ಅವರು ಪ್ರದರ್ಶನ ಕೊಡ್ತಾರೆ ಇವತ್ತಂತ ಕಾದು ನೋಡಬೇಕು. ಇವರು ಸೀನಿಯರ್ ಆಟಗಾರ. ಮೋಸ್ಟು ಅಂಬಟ್ರಾಯ್ಡ್ ಅಂತಲೇ ಪ್ರಸಿದ್ಧ ಆಗಿದ್ದಾರೆ ನಮ್ಮ ತೋರಣಗಲಲ್ಲಿ. ವಿಶ್ವ ಆಲ್ರೌಂಡ್ ಆಟಗಾರ. ನೋಡ್ಬೇಕು ಇವತ್ತು ಇವರು ಯಾವ ರೀತಿ ಪ್ರದರ್ಶನ ಕೊಡ್ತಾರೆ. ಮೊದಲನೇ ಬಾಲ್ 20ನೇ ಓವರ್ನ ಸೂರ್ಯ ಸ್ಟ್ರೈಕಲ್ಲಿ ಕಾದು ನೋಡಬೇಕು. ಮೊದಲನೇ ಬಾಲ್ ಡಾಟ್ ಆಗಿದೆ. ಸೊ ಉತ್ತಮ ಒಳ್ಳೆ ಬಾಲ್ ಅಂತಲೇ ಹೇಳ್ಬೋದು ನೀನು ಅವರಿಂದ. ಎರಡನೇ ಬಾಲ್ ಮೊದಲನೇ ಓವರ್ ಎರಡನೇ ಬಾಲ್ ಸೂರ್ಯ ಅವ್ರಿಗೆ. ಒಳ್ಳೆ ಉತ್ತಮ ಹೊಡೆತಕ್ಕೆ ಕಾದು ನೋಡಬೇಕು. ಬೌಂಡ್ರಿ ಹೋಗುವ ಸಾಧ್ಯತೆ. ಫೀಲ್ಡರ್ ಹೊಡ್ತಾ ಇದ್ದಾನೆ. ನೋಡಬೇಕು ಏನು ಬೌಂಡ್ರಿ ಹೋಗಿದೆ ಅದು 2 ರನ್ ಆಗುವ ಸಾಧ್ಯತೆ ಇದೆ. ಉತ್ತಮ ಕ್ಷೇತ್ರ ರಕ್ಷಣೆ ಫೀಲ್ಡರ್ ಅವರಿಂದ. 2 ರನ್ ತೆಗೆದಿದ್ದಾರೆ ಸೂರ್ಯ ಅವರು. ಮೂರನೇ ಬಾಲ್ ನೋಡೋಣ ಯಾವ ರೀತಿ ಅನಿಲ್ ಅವರು ಸೂರ್ಯ ಅವರಿಗೆ. ಮತ್ತೊಂದು ಬಾಲ್ ಡಾಟ್ ಆಗಿದೆ. ಒಳ್ಳೆ ಬಾಲ್ ಅಂತಲೇ ಹೇಳ್ಬೋದು. 4ನೇ ಬಾಲ್ ಕಾದು ನೋಡೋಣ. 4ನೇ ಬಾಲ್ ಒಳ್ಳೆ ಹೊಡೆತಕ್ಕೆ ಕಾದು ನೋಡಬೇಕು. ವೈಡ್ ಅಂತಲೇ ಹೇಳ್ಬೋದು. ಅಂಪೇರ್ ತೀರ್ಮಾನ ವೈಟ್. ಮತ್ತೊಂದು ವೈಡ್ ಆಗಿದೆ. ಒಳ್ಳೆ ಬಲವಾದ ಹೊಡೆತ ಕಾದು ನೋಡಬೇಕು. ಸೂರ್ಯವಂಶ ಅವರು ರನ್ನಿಂಗ್ ಮಾಡ್ತಾ ಇದ್ದಾರೆ. ಸೂರ್ಯ ಅವರು 2 ರನ್ ಹೋಗುವ ಸಾಧ್ಯತೆ. ಅಂಪೈರ್ ಗಣೇಶ್ ಅವರಿದ್ದಾರೆ. ಜೂನಿಯರ್ ತಂಡದ ಆಟಗಾರ ಪರಶುರಾಮ್ ಅಂತೇಳಿ ಆಲ್ರೌಂಡ್ ಆಟಗಾರ. ಕಾದು ನೋಡ್ಬೇಕು 2ನೇ ಓವರ್ ಯಾವ ರೀತಿ ಮಾಡ್ತಾರೆ ಅಂತ. 2ನೇ ಓವರ್ ಮೊದಲನೇ ಬಾಲ್ ಪರಶುರಾಮ್ ಸೂರ್ಯ ಅವ್ರಿಗೆ ಮತ್ತೆ ಕಾದು ನೋಡೋಣ. ಒಳ್ಳೆ ಉತ್ತಮ ಬೌಲಿಂಗ್ ಅಂತಲೇ ಹೇಳ್ಬೋದು. ಒಳ್ಳೆ ಆಟಗಾರ ಪರಶುರಾಮ. ಬ್ಯಾಟಿಂಗು ಆರ್ಭಟ ಒಳ್ಳೆ ಉತ್ತಮ ಬ್ಯಾಟಿಂಗ್ ಮಾಡ್ತಾರೆ. ಬೌಲಿಂಗಲ್ಲಿ ಕೂಡ ಉತ್ತಮ ಬೌಲಿಂಗ್ ಮಾಡ್ತಾರೆ ಇವರು. ಒಳ್ಳೆ ಯುವ ಆಟಗಾರ. 2ನೇ ಬಾಲ್ ಒಳ್ಳೆ ಹೊಡೆತ. ಬೌಂಡ್ರಿ ಹೋಗುವ ಸಾಧ್ಯತೆ. ಕಾದು ನೋಡಬೇಕು. ಬೌಂಡ್ರಿ. 3ನೇ ಓವರ್ ಚಾತಿಯಲ್ಲಿ ವೀರೇಶ್ ಅವರು ಆಲ್ರೌಂಡ್ ಆಟಗಾರ. ಕಾದು ನೋಡಬೇಕು ಯಾವ ರೀತಿ ಮಾಡ್ತಾರೆ ಅಂತ. ಬೌಲಿಂಗ್ 3ನೇ ಓವರು ವೀರೇಶ್ ಅವರು ಸೂರ್ಯವಂಶ ಅವರಿಗೆ ಕಾದು ನೋಡಬೇಕು ಯಾವ ರೀತಿ ಪ್ರದಕ್ಷಿಣ. ಒಳ್ಳೆ ಬಲವಾದ ಹೊಡೆತಕ್ಕೆ ಪ್ರಯತ್ನ. ಉತ್ತಮ ಕ್ಷೇತ್ರ ರಕ್ಷಣೆ ಕೀಪರ್ ಅವರಿಂದ. ಅದೇ ರೀತಿಯಾಗಿ ರಾಗಪ್ಪ ಅವರು ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಯುವ ಆಟಗಾರ. ಒಳ್ಳೆ ಹೊಡೆತ ಕ್ಯಾಚ್ ಆಗಿದೆ. ಮೊದಲನೇ ವಿಕೆಟ್ ಪತನ. ಸೂರ್ಯವಂಶ ಅವರು ವೀರೇಶ್ ಅವರು ವಿಕೆಟ್ ತೆಗೆದಿದ್ದಾರೆ. ಉತ್ತಮ ಕ್ಯಾಚ್ ಅಂತಲೇ ಹೇಳ್ಬೋದು ಪರಶುರಾಮ್ ಅವರಿಂದ. ಈಗ ಕರಿಬಸ ಅವರು ಸೂರ್ಯವಂಶ ಅವರ ಸ್ಥಾನ ತುಂಬ ಹೋಗಿದ್ದಾರೆ. ಒಳ್ಳೆ ಯಂಗ್ ಸ್ಟಾರ್ಸ್ ಯೂತ್ ಒಳ್ಳೆ
ಖುಷಿಯಲ್ಲಿದ್ದಾರೆ ಮೊದಲನೇ ವಿಕೆಟ್ ತಗೊಂಡು. ವೀರೇಶ್ ಅವರು ಕರಿಬಸ್ ಅವ್ರಿಗೆ ಸೂರ್ಯ ಅವರ ಸ್ಥಾನ ತುಂಬಲು ಕರಿಬಸಪ್ಪ ಅವರು ಕಾದು ನೋಡಬೇಕು. ಇವರು ಭಾಳ ಅನುಭವ ಆಟಗಾರ ಕರಿಬಸಪ್ಪ ಅವರು. ಬಲವಾದ ಹೊಡೆತಕ್ಕೆ ಕಾರಣ ವಿಕೆಟ್ ಹೋಗುವ ಸಾಧ್ಯತೆ. ಮತ್ತೊಂದು ವಿಕೆಟ್ ಪತನ ಸೀನಿಯರ್ಸ್ ಅವ್ರದ್ದು. ವೀರೇಶ್ ಅವರು 2 ವಿಕೆಟ್ ತಗೊಂಡಿದ್ದಾರೆ. ಉತ್ತಮ, ಒಳ್ಳೆ ಖುಷಿಯಿಂದಿದ್ದಾರೆ. ಕಾದು ನೋಡಬೇಕು ಅವ್ರ ಸ್ಥಾನ ತುಂಬ ಯಾರು ಬರ್ತಾರೋ ಕರಿಬಸ್ ಅವ್ರ ಸ್ಥಾನ. ಯುವ ಆಟಗಾರ ಸುಬ್ಬು ಅಂತೇಳಿ ಒಳ್ಳೆ ಆಟಗಾರ, ಆಲ್ರೌಂಡ್ರು. ಸೀನಿಯರ್ ತಂಡದಲ್ಲಿ ಆಯ್ಕೆ ಆಗಿದ್ದಾರೆ ಇವರು. ಕಾದು ನೋಡಬೇಕು ಈ ಆಟಗಾರ ಯಾವ ರೀತಿ ಪ್ರದರ್ಶನ ತೋರಿಸ್ತಾರೆ. ಸತತವಾಗಿ 2 ಬಾಲಿಗೆ 2 ವಿಕೆಟ್ ತಗೊಂಡಿದ್ದಾರೆ ವೀರೇಶ್ ಅವರು. ಹ್ಯಾಟ್ರಿಕ್ ಆಗುವ ಸಾಧ್ಯತೆ ಇದೆ. ಕಾದು ನೋಡೋಣ. ಕುತೂಹಲದಲ್ಲಿದೆ ಈ ಒಂದು ಬಾಲು. ಹ್ಯಾಟ್ರಿಕ್, ವಿಕೆಟ್ ತೆಗೆಯುವ ಪತನ. ಕಾದು ನೋಡಬೇಕು. ಬಾಲ್ ಡಾಟ್ ಆಗಿದೆ. ಬಲವಾದ ಹೊಡೆತ. ಕಾದು ನೋಡಬೇಕು. ಬೌಂಡ್ರಿ ಹೋಗುವ ಸಾಧ್ಯತೆ ಇದೆ. ಇಬ್ಬರು ಫೀಲ್ಡರ್ಸ್ ಹೋಗಿದ್ದಾರೆ. ಕಾದು ನೋಡಬೇಕು. ಒಳ್ಳೆ ಕ್ಷೇತ್ರ ರಕ್ಷಣೆ ಕೀಪರ್ ಅವರಿಂದ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ಪೇಜನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಪಾಲ್ ಪಕ್ಕೀರ 4540 ಅಂತೇಳಿ ಕೊನೆವರೆಗೂ ವಿಡಿಯೋ ನೋಡಿ. ಈ ಹಳ್ಳಿಯು ನಮ್ಮ ಒಂದು ವಾತಾವರಣದಲ್ಲಿ ಈ ರೀತಿ ನಮ್ಮ ಆಟ ಇರುತ್ತೆ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಚಿಕ್ಕ ಆಟಗಾರರು ಅಂದರೆ ನಾವು ಹಳ್ಳಿ ಲೆವೆಲಲ್ಲಿ ನಾವು ಆಟ ಆಡಿದ್ರು ಕೂಡ ಯಾವ ರೀತಿ ಇರುತ್ತೆ ಅನ್ನೋದು ಈ ವಿಡಿಯೋ ಮುಖಾಂತರವಾಗಿ ನಾನು ಸ್ಪಷ್ಟವಾಗಿ ನಿಮಗೆ ತೋರಿಸ್ತಿದ್ದೀನಿ. ಸೊ ನಮ್ಮ ಪೇಜ್ ಓಪನ್ ಮಾಡಿ ಈ ಒಂದು ಆಟಗಾರರಿಗೆ ಪ್ರೋತ್ಸಾಹ ಸಪೋರ್ಟ್ ಮಾಡಬೇಕು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಪೇಜ್ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಬಲವಾದ ಹೊಡೆತ. ಸುಬ್ಬು ಅವರು ಬೌಂಡ್ರಿ ಹೋಗೋ ಸಾಧ್ಯತೆ. ಬೌಂಡ್ರಿ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ರಂಜು ಅವರು ಬಿಟ್ಟಿದ್ದಾರೆ. ಉತ್ತಮ ಬೌಂಡ್ರಿ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮ್ಮ ಪೇಜ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಈ ವಿಡಿಯೋವನ್ನು ನಾವು ಎಂಡ್ ಮಾಡ್ತಾಯಿದ್ದೀವಿ. ಸೊ ಖಂಡಿತ ನಮ್ಮ ಪೇಜ್ ನೋಡಿ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಮತ್ತೊಂದು ಬಾಲ್ ಯಾವ ರೀತಿ. ಸುಬ್ಬು ಅವರಿಗೆ ಮತ್ತೆ ಬಲವಾದ ಹೊಡೆತಕ್ಕೆ ಬೌಂಡ್ರಿ ಹೋಗೋ ಸಾಧ್ಯತೆ. ಇಬ್ಬರು ಫೀಲ್ಡರ್ಸ್ ಇದ್ದಾರೆ. ಫೀಲ್ಡರ್ ಬಿದ್ದ. ಸೊ ಬೌಂಡ್ರಿ ಅಂತಲೇ ಹೇಳ್ಬೋದು. ಸತತವಾಗಿ 2 ಬಾಲಿಗೆ 2 ಬೌಂಡ್ರಿ ಹೊಡೆದಿದ್ದಾರೆ ಸುಬ್ಬು ಅವರು. ಉತ್ತಮ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಯುವ ಆಟಗಾರ. ನೋಡೋಣ ಮತ್ತೊಂದು ಬಾಲ್ ಯಾವ ರೀತಿ ಇವರು ಪರಶುರಾಮ್ ಅವರಿಗೆ ಫೇಸ್ ಮಾಡ್ತಾರೆ. ಮತ್ತೊಂದು ಬಾಲ್ ಫೀಲ್ಡರು ಮಿಸ್ ಮಾಡಿದ್ದಾರೆ ಕೀಪರ್ ಅವರು. ಸೊ ಖಂಡಿತ ಆಲ್ ಫ್ರೆಂಡ್ಸ್ ನಮ್ಮ ಪೇಜನ್ನು ಓಪನ್ ಮಾಡಿ. ಹಟ್ ಪಾಲ್ ಪಕ್ಕೀರ 4540 ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಲವಾದ ಹೊಡೆತ. 6 ಹೋಗುವ ಸಾಧ್ಯತೆ. ಯಾರು ಫೀಲ್ಡರ್ಸ್ ಇಲ್ಲ. ಸೊ ಉತ್ತಮ ಬ್ಯಾಟಿಂಗ್. ಬೌಂಡ್ರಿ ಹೋಗಿದೆ. ಮತ್ತೊಂದು ಬಾಲು. ಎಲ್ರಿಗೂ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೇನೆ. ನಮ್ಮ ಒಂದು ಪೇಜ್ ಸಬ್ಸ್ಕ್ರೈಬ್ ಮಾಡಿ.